ಹಾಯ್ ಗಾಯ್ಸ್, ಬಲರಾಮನ ದಿನಗಳ ಸಿನಿಮಾ ನೋಡಕಂತ ಥಿಯೇಟರ್ಗೆ ಬಂದೆ. ಸಿನಿಮಾ ಹೇಗಿದೆ ಅಂದ್ರೆ ಒಂದು 3 ಲೈನ್ ಹೇಳ್ತೀನಿ ಕೇಳಿ. ವಿನೋದ್ ಪ್ರಭಾಕರ್ ಅವರು ಹಣವನ್ನು ಸಂಪಾದಿಸಬೇಕು ಎಂದು ಬೆಂಗಳೂರಿಗೆ ಕಾಲಿಡ್ತಾರೆ. ಕೆಲ ದಿನಗಳಲ್ಲಿ ಅಲ್ಲಿ ಅವರಿವರ ಪರಿಚಯ ಮಾಡಿಕೊಂಡು ಕೆಲಸವನ್ನು ಹುಡುಕ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಸಿಕ್ಕಿದ್ದೇ ಒಬ್ಬ ಜಯರಾಮ್ ಎಂಬ ಮಾಸ್ ಲೀಡರ್. ಜಯರಾಮ ಮತ್ತು ಬಲರಾಮ ಇವರಿಬ್ಬರು ಸೇರಿ ರೌಡಿಜಮ್ ನ ಬೆಳೆಸ್ತಾರೆ. ಆದ್ರೆ ವಿನೋದ್ ಪ್ರಭಾಕರ್ ಅವರಿಗೆ ತುಂಬಾ ನಿಯತ್ತಾಗಿರ್ತಾರೆ. ವಿನೋದ್ ಪ್ರಭಾಕರ್ ಅವರ ಗುಣ ನೋಡಿ ಯಾರಾದ್ರೂ ಸಮಾಜದಲ್ಲಿ ತಪ್ಪು ವರ್ತನೆ ಮಾಡಿದ್ರೆ ಅವರ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. 1900 ಇಯರ್ ಅಲ್ಲಿ ರೌಡಿಸಂ ಹೇಗಿತ್ತು ಅನ್ನೋದನ್ನ ಪ್ರೆಸೆಂಟ್ ಮಾಡಿದ ರೀತಿ ಚಿತ್ರದ ಪ್ಲಸ್ ಪಾಯಿಂಟ್ ಆಗಿದೆ ಭಯ್ಯ. ಮತ್ತೆ ಪ್ರಿಯಾ ಆನಂದ್, ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ, ರಮೇಶ್ ಇಂದ್ರಿ, ವಿನಯ್ ಗೌಡ, ಅವಿನಾಶ್ ಇನ್ನು ಇದರ ಇವರೆಲ್ಲ ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಈ ಸಿನಿಮಾನ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ, ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಫ್ಯಾಮಿಲಿ ಎಮೋಷನಲ್ ಮತ್ತು ಕ್ಲೈಮ್ಯಾಕ್ಸ್ ಮೇಲೆ ಹೆಚ್ಚು ನಿರೀಕ್ಷೆಯಿಂದ ಎಲ್ಲರೂ ವಿನೋದ್ ಪ್ರಭಾಕರ್ ಅವರು ಹೊರಗೆ ಬರ್ತಾರನ್ನ ಭ್ರಮೆಯಲ್ಲಿ ಇರ್ತೀವಿ. ಆದ್ರೆ ಅಲ್ಲಿ ನಡೆಯೋದೇ ಬೇರೆ. ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಸಿನಿಮಾ ನೋಡಿ ತಿಳ್ಕೊಬೇಕು. ಸಾಂಗ್ಸ್, BGM ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾ ಕ್ವಾಲಿಟಿ ಆಗಿದೆ. ವಿನೋದ್ ಪ್ರಭಾಕರ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗಿತ್ತು ನನಗೆ. ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು ಭಯ್ಯ. ಒನ್ ಟೈಮ್ ಸಿನಿಮಾ ನೋಡಬಹುದು. ಈ ಸಿನಿಮಾಗೆ ಎಷ್ಟು ಸ್ಟಾರ್ಸ್ ಅಪ್ಪ ಅಂದ್ರೆ 5ಗೆ 4 ಕೊಡಬಹುದು. ವಿನೋದ್ ಪ್ರಭಾಕರ್ ಅವರ ಫ್ಯಾನ್ಸ್ ಇದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು.